ವೀಕ್ಷಕರೇ ನಮಸ್ಕಾರ. ಇವತ್ತು ನಾವು ರಾಮನಗರ ಜಿಲ್ಲೆ ರಾಮನಗರ ತಾಲೂಕಿನ ಬನ್ನಿಕುಪ್ಪೆ ಗ್ರಾಮದ BK ಚಂದ್ರಶೇಖರ್ ಅವರ ತೋಟದಲ್ಲಿದ್ದೀವಿ. ಹಿಂದಿನ ಸಂಚಿಕೆಯಲ್ಲಿ ಇವ್ರ ತೋಟದಲ್ಲಿ ನಾವು ಬಟರ್ ಫ್ರೂಟಲ್ಲಿ ಸ್ಥಳದಲ್ಲೇ ಅಂಗಾಂಶ ಕಸಿ ಅನ್ನೋ ಕಾರ್ಯಕ್ರಮನ ಮಾಡಿದ್ವಿ. ಇವ್ರ ತೋಟಕ್ಕೆ ನಮ್ಮನ್ನ ಡಾಕ್ಟರ್ ಹಿತ್ತಲಮನಿ ಸರ್ ಅವರು ಕರ್ಕೊಂಡು ಬಂದಿದ್ದರು. ಅವರು ಮಾತಾಡಬೇಕಾದ್ರೆ ಹೇಳ್ತಾಯಿದ್ರು ಇವ್ರ ತೋಟದಲ್ಲಿ ಈ ಬೇಕ್ರಿ ಪ್ಲಮ್ ಇದೆ ಅಂತ. ಅಂದರೆ ನಮ್ಮ ಸ್ಟುಡಿಯೋಗೆ ಬಂದಾಗ ಹಿತ್ತಲಮನಿ ಸರ್ ಅವರು ಈ ಜ್ಞಾನಿ ವಿಜ್ಞಾನಿ ಸರಣಿ ಕಾರ್ಯಕ್ರಮದಲ್ಲಿ ಈ ವಿದೇಶಿ ಹಣ್ಣುಗಳ ಬಗ್ಗೆ ಹೇಳಬೇಕಾದ್ರೆ ಈ ಬೇಕ್ರಿ ಪ್ಲಮ್ ಬಗ್ಗೆ ಒಂದು ಸ್ವಲ್ಪ ಹೇಳಿದರು. ಈಗ ಮಾತಾಡಬೇಕಾದ್ರೆ ಅವ್ರು ಹೇಳಿದರು ಇವ್ರ ತೋಟದಲ್ಲಿ ಇವರು BK ಚಂದ್ರಶೇಖರ್ ಅವರು ಬೇಕ್ರಿ ಪ್ಲಮ್ನ ಒಂಥರ ಬೇಲಿ ಥರ ಹಾಕ್ಕೊಂಡಿದ್ದಾರೆ ಅಂತ. ನಮಗೂ ಒಂಥರ ಕುತೂಹಲ, ಇದ್ರ ಬಗ್ಗೆ ನಿಮ್ಮೆಲ್ಲರಿಗೂ ಮಾಹಿತಿ ಕೊಡೋಣ ಅಂತ. ಹಾಗಾಗಿ ಈ ಒಂದು ಬೇಕ್ರಿ ಪ್ಲಮ್ನ ಒಂದು ತಾಂತ್ರಿಕ ಮಾಹಿತಿ ಮತ್ತು ಅದನ್ನು ಇವರು ಚಂದ್ರಶೇಖರ್ ಅವರು ಅದನ್ನೇನೋ ಮಾರುಕಟ್ಟೆಗೆ ಕೂಡ ತೊಗೊಂಡು ಹೋಗಿದ್ರು ಅಂತ ಹೇಳಿದರು ಮಾರಾಟ ಮಾಡೋಕ್ಕೆ. ಅವರ ಅನುಭವ ಹೇಗಿತ್ತು ಅಂತ ಈ ಹಿತ್ತಲಮನಿ ಸರ್ ಮತ್ತು ಚಂದ್ರಶೇಖರ್ ಸರ್ ಇಬ್ಬರನ್ನೂ ಮಾತಾಡ್ಸ್ಕೊಂಡು ಬರೋಣ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ ಅಂತ. ನಮ್ಮ ಫಾರಂ ಟಿವಿಯ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಥ್ಯಾಂಕ್ ಯು ಸರ್. ಇಲ್ಲಿ ಈಗ ನಾವು BC ಚಂದ್ರಶೇಖರ್ ಅವರ ತೋಟದಲ್ಲಿದ್ದೀವಿ. ನೀವು ಒಂದ್ಸಲ ನಮ್ಮ ಸ್ಟುಡಿಯೋಗೆ ಬಂದಾಗ ಜ್ಞಾನಿ ವಿಜ್ಞಾನಿ ಕಾರ್ಯಕ್ರಮದಲ್ಲಿ ವಿದೇಶಿ ಹಣ್ಣುಗಳ ಬಗ್ಗೆ ಹೇಳಬೇಕಾದ್ರೆ ಈ ಒಂದು ಬೇಕ್ರಿ ಪ್ಲಮ್ ಅನ್ನೋ ಒಂದು ಹಣ್ಣಿದೆ, ಅದನ್ನು ಸಾಮಾನ್ಯವಾಗಿ ಅಲಂಕಾರಿಕ ಗಿಡವಾಗಿ ಬಳಸ್ತಾ ಇದ್ದಾರೆ. ಬಟ್ ಇತ್ತೀಚೆಗೆ ಕೆಲವು ಕಡೆ ಅದನ್ನು ವಾಣಿಜ್ಯಿಕವಾಗಿ ತಿನ್ನೋಕ್ಕೋಸ್ಕರ ಹಣ್ಣಿನ ರೂಪದಲ್ಲೂ ಬಳಸ್ತಾ ಇದ್ದಾರೆ. ಎಸ್ಪೆಷಲಿ ಈ ಬೇಕ್ರಿಗಳಲ್ಲಿ ಟೂಟಿ ಫ್ರೂಟಿ ರೂಪದಲ್ಲಿ ಬಳಸ್ತಿದ್ದಾರೆ ಅಂತ ಹೇಳಿದ್ರಿ. ಈಗ ಈ ತೋಟದಲ್ಲಿ ಆ ಬೆಳೆ ಇದೆ ಸರ್, ಇದ್ರ ಬಗ್ಗೆ ಒಂದಿಷ್ಟು ನಮ್ಮ ವೀಕ್ಷಕರಿಗೆ ಮಾಹಿತಿ ಕೊಡಿ ಸರ್. ಹೌದು, ನಮಸ್ಕಾರ ಅಂತ. ಬೇಕ್ರಿ ಪ್ಲಮ್ ಅಂತ ಅನ್ನೋದು ನಮ್ಮ ಭಾಗದಲ್ಲಿ ಅಂದರೆ ಈ ಕರ್ನಾಟಕ ಆಂಧ್ರ ಭಾಗದಲ್ಲಿ ಇದು ವಾಣಿಜ್ಯ ದೃಷ್ಟಿಯಿಂದ ಅದನ್ನು ಕರೀತಿರುವಂತಹ ಒಂದು ಹೆಸರು. ಅದರ ಮೂಲತಃ ಹೆಸರು ಬೇಕ್ರಿ ಪ್ಲಮ್ ಅಂತಿಲ್ಲ, ನಾತಾಲ್ ಪ್ಲಮ್ ಅಂತ. ಅದು ನಾತಾಲ್ ಪ್ಲಮ್ ಅಂತ ಅದು ಜಗತ್ತಿನಾದ್ಯಂತ ಪ್ರಸಿದ್ಧ ಆಗಿದೆ. ಮತ್ತೆ ಬೊಟಾನಿಕಲ್ ವಲಯ ಅಂತ ಇರ್ತದಲ್ಲ, ಅಲ್ಲಿನೂ ಸಹ ಇದನ್ನ ಬೊಟಾನಿಸ್ಟ್ ಅವರೆಲ್ಲ ನಾತಾಲ್ ಪ್ಲಮ್ ಅಂತಾನೆ ಹೇಳ್ತಾರೆ. ಇದರ ಸೈಂಟಿಫಿಕ್ ನೇಮ್ ಏನಂತಂದ್ರೆ ಕ್ಯಾರಿಸಾ ಗ್ರ್ಯಾಂಡಿಫ್ಲೋರಾ ಅಂತ ಹೇಳ್ಬಿಟ್ಟು ವೈಜ್ಞಾನಿಕ ಹೆಸರು. ಇದು ಅಪೋಸೈನೇಸೆ ಫ್ಯಾಮಿಲಿಗೆ ಸೇರಿದೆ. ಮತ್ತೆ ನಾವು ಕವಳೆ ಅಂತ ಯಾವ್ದು ಹೇಳ್ತೇವೆ ನೋಡಿ, ಕವಳೆ ಇದೆಯಲ್ಲ, ಅದು ಮಾಡ್ತಾರೆ, ಅದರ ಇದು ಕ್ಲೋಸ್ ರಿಲೇಟಿವ್. ಅದು ಒಂದ್ ಸ್ಪೀಸೀಸ್ ಮಾತ್ರ ಬದಲಿ, ಅದು ಕ್ಯಾರಿಸಾ ಕರೋಂಡಾ ಅಥವಾ ಕ್ಯಾರಿಸಾ ಕರೋಂಡಾಸ್ ಅಂತ ಹೇಳಿ ಇದ್ರ ಕ್ಲೋಸ್ ರಿಲೇಟಿವ್ ಅಷ್ಟೇ. ಅದು ಅಂದ್ರೆ ಕರೋಂಡಾ ಮತ್ತೆ ಈ ನಾತಾಲ್ ಪ್ಲಮ್ ಅಥವಾ ಬೇಕ್ರಿ ಪ್ಲಮ್ ಎರಡು ಒಂದೇ ಕುಟುಂಬ, ಸಿಸ್ಟರ್ಸ್ ಇದಾಗೆ, ಒಂದೇ ಕುಟುಂಬ, ಒಂದೇ ಜೀನಸ್ ನಲ್ಲಿ ಸಹ ಒಂದೇ ಜೀನಸ್ ನಲ್ಲಿ ಇವೆ. ಮತ್ತೆ ಎರಡು ತುಂಬಾ ಬೊಟಾನಿಕಲಿ ಒಂದಕ್ಕೊಂದು ಸಂಬಂಧ ಇದೆ. ಇದರ ಈಗ ಸಾಮಾನ್ಯವಾಗಿ ಇದನ್ನ ಅಲಂಕಾರಿಕ ಗಿಡವಾಗಿ ಅಷ್ಟೇನ ಬೆಳೆಸ್ತಿದ್ದೇವೆ. ಬಟ್ ನೀವು ಹೇಳ್ತಿದ್ರೆ ಇಲ್ಲ, ಇದನ್ನ ಹಣ್ಣಿನ ಇದ್ರಲ್ಲೂ ಬಳಸ್ಬಹುದು, ಹಣ್ಣಾಗಿನೂ ಕಮರ್ಷಿಯಲ್ ಆಗಿ ತಿನ್ನೋಕಂತಾನು ಬಳಸಬಹುದು ಅಂತ. ಆಮೇಲೆ ಇತ್ತೀಚೆಗೆ ಈಗಾಗಲೇ ಬಹಳಷ್ಟು ಕಡೆ ಬೇಕ್ರಿಗಳಲ್ಲೂ ಇದನ್ನ ಬಳಸ್ತಾ ಇದ್ದಾರೆ ಅಂತ. ಸರ್, ಎಲ್ಲಿ ಅದನ್ನ ಆ ರೀತಿ ಬಳಸ್ತಾ ಇದ್ದಾರೆ? ಆಮೇಲೆ ನೀವು ಹೇಳಿದ್ರೆ ಇದ್ರ ಮೂಲ ಹೆಸರು ನಾಟಲ್ ಪ್ಲಮ್ ಅಂತ, ಬೇಕ್ರಿ ಪ್ಲಮ್ ಅಲ್ಲ ಅಂತ. ಬೇಕ್ರಿ ಪ್ಲಮ್ ಇಲ್ಲಿ ಕೊಟ್ಟಿದೆ ಸರ್, ಯಾರು ಆ ಹೆಸರನ್ನ ಕೊಟ್ಟರು? ಇದು ಫಸ್ಟ್ ಇದು ಮೊದಲೇ ಕೇಳಿದ್ರಲ್ಲ, ಆ ಪ್ರಶ್ನೆಗೆ ಉತ್ತರ ಹೇಳ್ತಾ ಬರ್ತೇನೆ ನೋಡಿ. ಇದನ್ನ ಮೂಲತಃ ನಮ್ಮ ದೇಶಕ್ಕೆ ಪರಿಚಯಿಸಿದ್ದು ತುಂಬಾ ಲಾಂಗ್ ಬ್ಯಾಕ್. ಇದು ಮೋರ್ ದೆನ್ 150 ಇಯರ್ಸ್ ಬ್ಯಾಕ್ ಇದನ್ನು ಆರ್ನಮೆಂಟಲ್ ಪ್ಲಾಂಟು ಬೊಟಾನಿಕಲ್ ಸ್ಪೆಸಿಮನ್ ಅಂತ ಇಂಟ್ರೊಡ್ಯೂಸ್ ಆಗಿತ್ತಿದ್ದು. ದಿಸ್ ಇಸ್ ಫ್ರಮ್ ಸೌತ್ ಆಫ್ರಿಕಾ, ಅಲ್ಲಿಂದ ಬಂದಿತ್ತು. ಆವಾಗ ಅದರದ್ದು ಕಮರ್ಷಿಯಲ್ ವ್ಯಾಲ್ಯೂ ಏನಿದ್ದಿದ್ದಿಲ್ಲ, ಎಕ್ಸೆಪ್ಟ್ ಅದು ಆರ್ನಮೆಂಟಲ್ ವ್ಯಾಲ್ಯೂ ಮತ್ತು ಬೊಟಾನಿಕಲ್ ಸ್ಪೆಸಿಮನ್ ಚಂದಕ್ಕಾಗಿ ಬೆಳೆಸುವಂಥದ್ದು ಇತ್ತು. ಇವನು ಬೇಲಿ ಪ್ಲಾಂಟ್ ಅಂತಲೂ ಅದು ರೆಕಮೆಂಡ್ ಆಗಿದ್ದಿಲ್ಲ. ಮುಂದೆ ಅದು ಬರ್ತಾ ಅದನ್ನೇ ಅದರದ್ದು ಬೇರೆ ಬೇರೆ ಎಕಾನಮಿಕ್ ವ್ಯಾಲ್ಯೂಸು ಅವನ್ನೆಲ್ಲ ಪತ್ತೆ ಹಚ್ಚಿದಾಗ ಇದರಿಂದ ಟೂಟಿ ಫ್ರೂಟಿ ಮಾಡ್ಬೋದು. ಟೂಟಿ ಫ್ರೂಟಿ ಅಂದರೆ ಇಂಗ್ಲೀಷ್ನಲ್ಲಿ ಏನು ಗೊತ್ತಾ, ಕ್ಯಾಂಡಿ ಅಂತ ಹೇಳ್ತಾರೆ. ಅದು ಪ್ರಾಸೆಸ್ಗೆ ಕ್ಯಾಂಡಿಂಗ್ ಅಂತ ಹೇಳಿ. ಕ್ಯಾಂಡಿಂಗ್ ಅಂದರೆ ಏನು ಗೊತ್ತಾ, ಯಾವುದೇ ಒಂದು ಹಣ್ಣಿನ ತಿರುಳನ್ನೇ ಅಥವಾ ಹಣ್ಣಿನ ಪೀಸ್ಗಳನ್ನೇ ಸಕ್ಕರೆಯ ಪಾಕದ ವಿವಿಧ ಸಾಮರ್ಥ್ಯದ ಇದು ಪಾಕದಲ್ಲಿ ಹಾಕಿಬಿಟ್ಟು ಅದನ್ನು ಒಣಗಿಸ್ಬಿಟ್ಟು ಅದನ್ನು ಕೆಡದೆ ಹಾಗೆ ಇಡುವುದಕ್ಕೆ ಕ್ಯಾಂಡಿ ಅಂತ ಹೇಳ್ತಾರೆ. ಆ ಕ್ಯಾಂಡಿ ನಾರ್ಮಲಿ ಈಗ ನಮಗೆ ಬೇಕರಿಯಲ್ಲಿ ಸಿಗುವಂತಹ ಮುಖ್ಯವಾದ ಕ್ಯಾಂಡಿ ಪಪಾಯದಿಂದ ಮಾಡ್ತಾರೆ. ಟೂಟಿ ಫ್ರೂಟಿ ಅಂದ್ರೆ ಕ್ಯಾಂಡಿನೇ ಅದು. ಬಟ್ ಇದರಿಂದನೂ ಸಹ ಚೆನ್ನಾಗಿ ಮಾಡ್ಬೋದು, ತುಂಬಾ ಚೆನ್ನಾಗಾಗುತ್ತೆ. ಮತ್ತು ಇದರಿಂದ ಮಾಡಿದಂಥ ಕ್ಯಾಂಡಿ ಇವು ಚೆರೀಸ್ ನೋಡಿ, ಡ್ರೈಡ್ ಚೆರೀಸ್ ಮತ್ತು ಡ್ರೈಡ್ ಪ್ಲಮ್ದ ಹೋಳುಗಳನ್ನ ತುಂಬ ಹೋಲುತ್ತೆ ಅಂತೇಳಿ, ತುಂಬ ಹೋಲುತ್ತೆ. ರುಚಿ ಮತ್ತು ಅದು ಕನ್ಸಿಸ್ಟೆನ್ಸಿ ಅದೇ ರೀತಿ ಇರುತ್ತೆ ಅಂಥೇಳಿ ಅದು ಗೊತ್ತಾದಮೇಲೆ ಬೇಕ್ರಿಯವರು ಇದಕ್ಕೂ ಕೈ ಹಾಕಿದ್ದಾರೆ. ಇದಕ್ಕೂ ಕೈ ಹಾಕಿಬಿಟ್ಟು ಅನೇಕ ಟ್ರಯಲ್ಸ್ ಎಲ್ಲ ಮಾಡಿಬಿಟ್ಟು ಇದು ಚೆನ್ನಾಗಿ ಸೂಟ್ ಆಗುತ್ತೆ ಅಂಥೇಳಿ ಈಗ ತುಂಬ ಒಂದು ವಿಷಯ ಹೇಳಬೇಕಂತಂದರೆ, ಹೈದರಾಬಾದಲ್ಲಿರುವ
ನೂರಾರು ಬೇಕರಿಗಳಲ್ಲಿ ಅಥವಾ ಬೇಕರಿಗೆ ಉತ್ಪತ್ತಿ ಮಾಡಿ ಕೊಡುವಂತಹ ಟೂಟಿ ಫ್ರೂಟಿ ಫ್ಯಾಕ್ಟ್ರಿಗಳಲ್ಲಿ ಇದನ್ನು ಬಳಸ್ತಾ ಇದ್ದಾರೆ ಈಗ. ಹೌದು, ಅಲ್ಲಿ ಕೊಂಡ್ಕೊಳ್ತಾ ಇದ್ದಾರೆ ಇದನ್ನ. ಮುಖ್ಯವಾಗಿ ಆ ಭಾಗದಲ್ಲಿ ಇದನ್ನ ಬೇಲಿಯ ಗಿಡ ಇದು ಅಲ್ಲಿ. ಇದನ್ನ ಯಾರು ಬ್ಲಾಕ್ ಪ್ಲಾಂಟೇಶನ್ ಅಂತ ಇದಕ್ಕೆ ರೆಗ್ಯುಲರ್ ಸ್ಪೇಸಿಂಗ್ ಕೊಟ್ಟು ಹಾಕಲ್ಲ. ಬೇಲಿಯಲ್ಲಿ ಇದನ್ನ ಹಾಕ್ತಾರೆ, ಬೇಲಿನೂ ಭದ್ರ ಆಗುತ್ತೆ, ನೋಡೋಕ್ಕೂ ಚೆನ್ನಾಗಿರ್ತದೆ. ಮತ್ತು ಅದರಿಂದ ಈ ರೀತಿ ಏನಾದರೂ ಬೇಕ್ರಿಯಲ್ಲಿ ಅದನ್ನು ಕೊಂಡ್ಕೊಂಡ್ರೆ ಅದಕ್ಕೆ ಅದು ಬೇಕ್ರಿಯವರು ಕೊಂಡ್ಕೊಡಲ್ಲ, ಬೇಕ್ರಿಯವರು ಫೈನಲ್ ಫಿನಿಶ್ಡ್ ಪ್ರಾಡಕ್ಟ್ ಕೊಂಡ್ಕೊಳ್ತಾರೆ. ಇದನ್ನು ಕೊಂಡ್ಕೊಳ್ಳೋರು ಯಾರು ಅಂತಂದರೆ ಟೂಟಿ ಫ್ರೂಟಿ ಮಾಡೋರು, ಕ್ಯಾಂಡಿ ಮಾಡೋ ಫ್ಯಾಕ್ಟ್ರಿ ಮತ್ತು ಬೇಕ್ರಿಯವರು ಬೇರೆ ಬೇರೆ. ಬೇಕ್ರಿ ಅಂದರೆ ಬಳಸುವಂತಹ ಒಂದು ಇದು ಆಗಿದೆ ಅಂಗಡಿಯವರು. ಹೌದು, ಮತ್ತು ಇದನ್ನು ಮಾಡೋರು ಫ್ಯಾಕ್ಟ್ರಿಗಳಲ್ಲಿ ಸಣ್ಣ ಸಣ್ಣ ಫ್ಯಾಕ್ಟ್ರಿ ಮಾಡ್ಕೊಂಡು ಅಲ್ಲೇ ಇದನ್ನು ಕ್ಯಾಂಡಿ ಮಾಡಿಬಿಟ್ಟು ಅವರು ಅದನ್ನ ಮಾಡ್ತಾರೆ. ಲೈಕ್ ಪಪಾಯ ಟೂಟಿ ಫ್ರೂಟಿ ಮಾಡಿದ ಹಾಗೆ. ಹಾಗೆ ಇದರಿಂದ ಒಳ್ಳೆ ಕ್ಯಾಂಡಿ ಆಗುತ್ತೆ ಅಂತ ಅವ್ರು ತಿಳ್ಕೊಂಡ್ಬಿಟ್ಟು ಅದನ್ನು ನಾನಾ ವಿಧದ ಬೇಕರಿ ಪ್ರಾಡಕ್ಟ್ಸ್ಗಳಲ್ಲಿ ಅದನ್ನು ಯೂಸ್ ಮಾಡ್ತಿದ್ದಾರೆ. ಅಂದ್ರೆ ಈಗ ಈ ಹಣ್ಣನ್ನ ನಾವು ಸಂಸ್ಕರಣಾ ಈ ಕಾರ್ಖಾನೆಗಳೇನಿರ್ತವೆ ಅವರಿಗೆ ನಾವು ಇದನ್ನ ಟೂಟಿ ಫ್ರೂಟಿ ಬದಲಿಗೆ ಪರ್ಯಾಯವಾಗಿ ಕೊಡಬಹುದು ಈ ಹಣ್ಣನ್ನು. ಅವರೇ ಕೊಂಡ್ಕೊಳ್ತಾ ಇದ್ದಾರೆ. ಕೆಲವು ಕಡೆ ಇದ್ರ ಮಹತ್ವ ಅದೆಲ್ಲ ಕಂಡುಕೊಂಡ್ಬಿಟ್ಟು ತುಂಬಾ ಚೆನ್ನಾಗಿತ್ತು. ಮತ್ತೆ ಇದು ರಿಯಲ್ ಚೆರಿ ಮತ್ತು ಪ್ಲಮ್ ಅನ್ನು ಹೋಲುತ್ತೆ ಇದು. ಹೌದು, ಮತ್ತೆ ಅದರಲ್ಲಿ ಲುಕ್ದಲ್ಲಿ ಪ್ಲಸ್ ಕನ್ಸಿಸ್ಟೆನ್ಸಿಯಲ್ಲಿ, ಅದರಿಂದ ಇದನ್ನ ಅವರು ಪ್ರಿಫರ್ ಮಾಡಿದ್ದಾರೆ, ತಗೊಳ್ತಿದ್ದಾರೆ. ಬಟ್ ಇಲ್ಲಿ ಏನಂತಂದ್ರೆ ಈಗ ತೀರಾ ಹೊಸದು ಫ್ರೂಟ್ ಈ ವಿಷಯಕ್ಕೆ ಸಂಬಂಧಿಸಿದ ಹಾಗೆ. ಅಂದರೆ ಟೂಟಿ ಫ್ರೂಟಿ ಮಾಡೋದಕ್ಕಾಗಲಿ ಮಾರಾಟ ಮಾಡೋದಕ್ಕಾಗಲಿ ತುಂಬ ಹೊಸ ಫ್ರೂಟ್ ಇದು, ಯಾರಿಗೂ ಪರಿಚಯ ಇಲ್ಲ ಅಷ್ಟು ನಿಖರವಾಗಿ, ಅಥವಾ ರೆಡಿಮೇಡ್ ಕೊಳ್ಳೋರು ಯಾರಿಲ್ಲ ಇಲ್ಲಿ. ನಾವು ಅದನ್ನು ಅವ್ರಿಗೆ ಪರಿಚಯಿಸ್ಬಿಟ್ಟು ತಿಳಿಸಿ ಹೇಳಿ ಮತ್ತು ಟೂಟಿ ಫ್ರೂಟಿ ಮಾಡೋರಿಗೆ ಇದನ್ನು ನಾವು ಅವ್ರಿಗೆ ಒಪ್ಪಿಸ್ಬೋದಾಗಿದೆ. ಮಾಡ್ತಾರೆ, ಚೆನ್ನಾಗಾಗುತ್ತೆ ಟೂಟಿ ಫ್ರೂಟಿ ಇದರಿಂದ. ಮತ್ತು ಟೂಟಿ ಫ್ರೂಟಿ ಮಾಡ್ಬೇಕಾದ್ರೆ ಗಟ್ಟಿಯಾಗಿ ಕಾಯಿದ್ದಾಗೆ ಮಾಡಬೇಕು. ಈ ಕೆಂಪಗಿದೆ ನೋಡಿ, ಆ ಕೆಂಪಿರೋದೆಲ್ಲ ಗಟ್ಟಿ ಕಾಯೋದು. ಹಣ್ಣಾಗಿರೋದನ್ನ ನಾರ್ಮಲಿ ಏನ್ ತಿಳ್ಕೊತಾರೆ, ಇದು ಕೆಂಪು ಆಗ್ಬಿಟ್ಟಿದೆ ಇದು ಹಣ್ಣು ಅಂತ ತಿಳ್ಕೊತಾರೆ. ನೋ ಇದು ಕಾಯಿದಾಗನೇ ರೆಡ್ ಆಗುತ್ತೆ, ಹಣ್ಣಾದಾಗ ಇದು ಕಪ್ಪಾಗುತ್ತೆ, ಮೆತ್ತಗಾಗುತ್ತೆ. ಅವಾಗ ಟೂಟಿ ಫ್ರೂಟಿನೂ ಏನು ಮಾಡೋಕ್ಕಾಗಲ್ಲ. ಅದರಿಂದ ಇದು ಕೆಂಪುಗೆ ಕಾಯಿದಾಗ ಗಟ್ಟಿದಾಗ ತುಂಬಾ ದೃಢವಾಗಿರ್ತದೆ. ಅವಾಗನೇ ನಾವು ಅದನ್ನು ಕಿತ್ತುಬಿಟ್ಟು ಅದನ್ನೇ ಪಾಕದಲ್ಲಿ ಹಾಕಿ ಅದನ್ನು ಟೂಟಿ ಫ್ರೂಟಿ ಮಾಡೋ ಪ್ರೊಸೀಜರ್ ಇದೆ, ಅದ್ರ ಪ್ರಕಾರ ಅದನ್ನು ಮಾಡಬೇಕಾಗುತ್ತೆ. ಮಾಡಿದ ಮೇಲೆ ಅದು ನಾವು ಒಂದು 2 ವರ್ಷ ಇಟ್ಕೋಬೋದು. 2 ಇಯರ್ಸ್ ಟೂಟಿ ಫ್ರೂಟಿ ಕೆಡಲ್ಲ. ಏರ್ ಟೈಟ್ ಆಗಿ ಇಟ್ಬಿಟ್ಟು ಅದನ್ನು ನಾವು ಟೂಟಿ ಫ್ರೂಟಿ ಕಂಪ್ನಿಯವರು ಬೇಕ್ರಿಯವರು ಎಲ್ಲರಿಗೂ ಮಾರಾಟ ಮಾಡ್ತಾರೆ. ಬೇಕ್ರಿಯವರಿಗೆ, ಐಸ್ ಕ್ರೀಮ್ ಫ್ಯಾಕ್ಟ್ರಿದವ್ರಿಗೆ, ಕೇಕ್ ಮಾಡೋರಿಗೆ, ಕೇಕ್ ಫ್ಯಾಕ್ಟ್ರಿಗಳಿಗೆ ಎಲ್ಲರಿಗೂ ತುಂಬ ರೀತಿಯಿಂದ ಯೂಸ್ ಆಗುತ್ತೆ ಅದು. ಸರ್, ಇವಾಗ ಇದನ್ನ ಬೇಲಿ ರೂಪದಲ್ಲಂತೂ ಈಗಾಗಲೇ ಉಪಯೋಗ ಮಾಡ್ತಿದ್ದಾರೆ. ಈಗ ನೀವು ಹೇಳ್ತಿದ್ರಿ ಇತ್ತೀಚೆಗೆ ಇದರ ಪ್ರಾಮುಖ್ಯತೆ ಜಾಸ್ತಿ ಆಗ್ತಾ ಇದೆ, ಅಂದ್ರೆ ಟೂಟಿ ಫ್ರೂಟಿಗೆ ಪರ್ಯಾಯವಾಗಿ. ಭವಿಷ್ಯದಲ್ಲಿ ಇದು ಕೂಡ ಈಗೇನು ಬಹಳಷ್ಟು ಜನಪ್ರಿಯ ಒಂದು ಹಣ್ಣುಗಳಿದಾವಲ್ಲ, ಇವಾಗ ಬಟರ್ ಫ್ರೂಟ್ ಆಯ್ತು, ಆಮೇಲೆ ಮಕೆಡಿಮಿಯಾ ಅಂತ ಇತ್ತೀಚೆಗೆ ಏನ್ ಪಾಪ್ಯುಲರ್ ಆಗ್ತಾ ಇದಾವಲ್ಲ, ಜನಪ್ರಿಯ ಆಗ್ತಾವಲ್ಲ, ಅದ್ರ ಸಾಲಿಗೆ ಈ ಹಣ್ಣು ಕೂಡ ಸೇರುತ್ತಾ ಅಂತೀರಾ? ಖಂಡಿತ ಸೇರುತ್ತೆ. ಯಾಕಂದ್ರೆ ಹೇಳ್ತೀನಿ ಕೇಳಿ ನೋಡಿ, ನಾರ್ಮಲಿ ಯಾವುದೇ ಒಂದು ಪದಾರ್ಥ ಅಥವಾ ಯಾವುದೇ ಒಂದು ವಸ್ತು ವಾಣಿಜ್ಯ ದೃಷ್ಟಿಯಿಂದ ಅದು ಮುಂದುವರಿಬೇಕು ಅಥವಾ ವಾಣಿಜ್ಯ ದೃಷ್ಟಿಯಿಂದ ಅದಕ್ಕೊಂದು ಡಿಮಾಂಡ್ ಬರಬೇಕಂತಂದರೆ ಅದು ಕಾಂಪಿಟೇಟಿವ್ ಸೆಲ್ಲಿಂಗ್ನಲ್ಲಿ ಸಕ್ಸಸ್ ಆಗಬೇಕು. ಕಾಂಪಿಟೇಟಿವ್, ಫಾರ್ ಎಕ್ಸಾಂಪಲ್ ನೋಡಿ, ಟೂಟಿ ಫ್ರೂಟಿನ ನೀವು ಚೆರಿಯಿಂದನೂ ಮಾಡ್ಬೋದು, ಪ್ಲಮ್ನಿಂದ ಮಾಡ್ಬೋದು, ಬಟ್ ಇದರಿಂದನೂ ಮಾಡ್ಬೋದು. ಬಟ್ ಕಾಸ್ಟ್ ವೈಸ್ ಚೆರಿಯಿಂದ ಮಾಡಿದ್ದು ಪ್ಲಮ್ನಿಂದ ಮಾಡಿದ್ದು ಇದರ 4ರಷ್ಟು 10ರಷ್ಟು ಕಾಸ್ಟ್ಲಿ ಆಗುತ್ತೆ. ಬಟ್ ಇದಾದರೆ ಚೀಪಾಗಿ ಆಗಿಬಿಡ್ತದೆ, ಚೀಪಾಗಿ ಆಗುತ್ತೆ, ಅದನ್ನೇ ಹೋಲುತ್ತೆ ಇದು. ಹೀಗಾಗಿದ್ದಾಗ ಇದಕ್ಕೆ ಅಡ್ವಾಂಟೇಜ್ ಇದೆ ನೋಡಿ. ಯಾಕಂದರೆ ಅವ್ರು ಅಷ್ಟು ಕಷ್ಟಪಟ್ಟು ರಾ ಮೆಟೀರಿಯಲ್ ತೊಗೊಂಡು ಅದನ್ನು ಮಾಡೋದು ಅಂತಂದರೆ ತುಂಬ ಕಾಸ್ಟ್ಲಿ ಆಗುತ್ತೆ. ನೀವು ನೋಡಿ ಚೆರಿ ಮತ್ತು ಪ್ಲಮ್ ಎಷ್ಟು ಕಾಸ್ಟ್ಲಿ ಇವೆ ಅಂತೇಳಿ. ಇದರ 10ರಷ್ಟು 20ರಷ್ಟು ಕಾಸ್ಟ್ಲಿ ಇದೆ. ಅದರಿಂದ ಮಾಡಿದ ಎಂಡ್ ಪ್ರಾಡಕ್ಟು ಕಾಸ್ಟ್ಲಿ ಇರ್ತದೆ. ಇದು ಚೀಪಾಗಿ ಆಗುತ್ತೆ. ಇದು ಏನಂತಂದರೆ ಸಸ್ಯಜನ್ಯ ವಸ್ತು ಇದು. ಇದರಲ್ಲಿ ಯಾವುದು ಕಲರ್ ಏನೂ ಇರಲ್ಲ. ಎಲ್ಲ ಚೆನ್ನಾಗಿರ್ತದೆ, ನೋಡೋಕ್ಕೂ ಚೆನ್ನಾಗಿರ್ತದೆ. ಅದರಿಂದ ಇದನ್ನು ಮುಂಬರುವ ದಿನಗಳಲ್ಲಿ ಜಾಸ್ತಿ ಪ್ರಿಫರ್ ಮಾಡ್ತಾರೆ. ಯಾಕಂದರೆ ಜಾಸ್ತಿ ಅನ್ನೋದು ವರ್ಡ್ ಯಾಕೆ ಯೂಸ್ ಮಾಡ್ತೇನೆ ಅಂದರೆ ಆಲ್ರೆಡಿ ಪ್ರಿಫರ್ ಆಗಿದೆ. ನಮ್ಮ ಭಾಗದಲ್ಲಿ ಜಾಸ್ತಿ ಪರಿಚಯ ಆಗಿಲ್ಲ ಅಷ್ಟೇ. ಇಲ್ಲಿನೂ ಆಗುತ್ತೆ. ಟೈಮ್ ನೋಡಿ, ಯಾವುದಕ್ಕೆ ಹೇಳ್ತಾರಲ್ಲ ಒಂದು ಟೈಮ್ ಬರಬೇಕಂತೇಳಿ, ಆ ಟೈಮ್ ಬಂದಾಗ ಇದನ್ನು ಯಾರೂ ಸ್ಟಾಪ್ ಮಾಡೋಕ್ಕಾಗಲ್ಲ. ಯಾಕಂದರೆ ಅಷ್ಟು ಚೆನ್ನಾಗಿರೋ ಒಂದು ಪದಾರ್ಥ ಇದು, ಸಸ್ಯಜನ್ಯ ಪದಾರ್ಥ. ಇದನ್ನು ಸಹಜವಾಗಿ ಅದು ಮೂವ್ ಆಗುತ್ತೆ. ಬಟ್ ನಾವು ಅಲ್ಲಿವರೆಗೂ ಎಫರ್ಟ್ ಮಾಡಬೇಕು. ಸುಮ್ಮನೆ ಹಾಗೆ ಕೂತ್ಕೊಂಡ್ಬಿಟ್ರೆ ಆಗಲ್ಲ. ನಾವು ಅದ್ರ ಮಾರ್ಕೆಟ್ ಸರ್ಚ್ ಮಾಡಬೇಕು, ಟೂಟಿ ಫ್ರೂಟಿ ಮಾಡೋರಿಗೆ ತೋರಿಸ್ಬೇಕು, ಫ್ರೀ ಸ್ಯಾಂಪಲ್ಸ್ ಕೊಡಬೇಕು, ಕನ್ವಿನ್ಸ್ ಮಾಡಬೇಕು. ಇವೆಲ್ಲ ಮಾಡಿದಾಗ ಆ ಪ್ರಾಡಕ್ಟು ಮೂವ್ ಆಗುತ್ತೆ. ಅದನ್ನು ನಾವು ಮಾಡಬೇಕು. ಚಂದ್ರಶೇಖರ್ ಈಗಾಗಲೇ ಇದ್ರ ಓನರ್ ಆಫ್ ದಿಸ್ ಫಾರ್ಮ್ ಮಾಡಿದ್ದಾರೆ. ಅವರು ಇವೆಲ್ಲ ಮಾಡ್ತಿದ್ದಾರೆ. ಟೈಮ್ ತಗೊಳುತ್ತೆ ಅದು. ಅದರಿಂದ ನಾವು ಫ್ರೀ ಸ್ಯಾಂಪಲ್ಸ್ ನಾನು ಹೇಳ್ತೇನೆ ಅವ್ರಿಗೆಲ್ಲ ಫ್ರೀಯಾಗೆ ಕೊಡಿ. ನೀವು ಫಸ್ಟ್ 5 kg 10 kg ಕೊಡಿ, ಅವ್ರಿಗೆ ಮಾಡಿ ಅವ್ರಿಗೆ ಕನ್ವಿನ್ಸ್ ಆದ್ಮೇಲೆ ಮುಂದೆ ಅವರೇ ಬಂದು ತೊಗೊಂಡೋಗ್ತಾರೆ. ಯಾಕಂದರೆ ಇದರಲ್ಲಿ ಬಂದಿದ್ದೆಲ್ಲ ಲಾಭ. ಬೇಲಿಯಲ್ಲಿರೋ ಒಂದು ಗಿಡ ಬೇಲಿ ಭದ್ರ ಮಾಡೋದ್ರ ಜೊತೆಗೆ ಸ್ವಲ್ಪ ಸೈಡ್ ಇನ್ಕಮ್ ಕೊಡ್ತದೆ ಅಂದರೆ ಕೊಡಲಿ, ಬೇಡ ಅಲ್ಲ. ಅದರಿಂದ ಇಂಥದ್ದು ಒಳ್ಳೆ ನೋಡಿ ಎಷ್ಟು ಚೆನ್ನಾಗಿದೆ, ಆರ್ನಮೆಂಟಲ್ಲಿ ಇದ್ದಂಗಿದೆ ನೋಡಿ. ಇಷ್ಟು ಚೆನ್ನಾಗಿರುವ ಬೇಲಿ ಸಸ್ಯ ನನ್ನ ಪ್ರಕಾರ ಯಾವುದಿಲ್ಲ ಇದು. ಫ್ಲೋರೆಸೆಂಟ್ ರೆಡ್ ಅಂತ ಹೇಳ್ತಾರಲ್ಲ, ಫ್ಲೋರೆಸೆಂಟ್ ರೆಡ್ ಆಗಿದೆ, ತುಂಬ ಚೆನ್ನಾಗಿದೆ. ಬಟ್ ಇದು ಹಣ್ಣಾದ್ಮೇಲೆ ಕವಳೆ ಹಣ್ಣು ತಿಂದಂಗೆ ತಿನ್ನಕ್ಕಾಗಲ್ಲ ಇದನ್ನ. ಯಾಕಂದ್ರೆ ಕವಳೆ ಹಣ್ಣು ಸಿಹಿ ಆಗಿರ್ತದೆ, ತುಂಬಾ ಉತ್ಕೃಷ್ಟವಾಗಿರ್ತದೆ. ಇದು ಒಂಥರ ಒಗರು ಕಮ್ಮ ಹುಳಿ ಇರ್ತದೆ. ಅದರಿಂದ ಅಷ್ಟು ಕವಳೆ ಹಣ್ಣಿನ ಅಷ್ಟು ಸ್ವೀಟ್ ಬರಲ್ಲ ಇದು. ಅದರಿಂದ ಇದನ್ನೇ ನಾವು
ಈ ಉಪ್ಪಿನಕಾಯಿ ಹಾಕ್ಬೋದು ಇದನ್ನು. ಉಪ್ಪಿನಕಾಯಿ ಚೆನ್ನಾಗಿ ಉಪ್ಪಿನಕಾಯಿಯಾಗೂ ಬಳಸಬಹುದು. ಉಪ್ಪಿನಕಾಯಿ ಸುಮಾರು ಜನ ಹಾಕಿದ್ದಾರೆ ಉಪ್ಪಿನಕಾಯಿ. ಇವರೇ ಸಾವಿರ ಮನೆಯಲ್ಲಿ ಸಹ ಹಾಕಿದ್ದಾರೆ, ಅದು ಉಪ್ಪಿನಕಾಯಿ ಹಾಕಿದ್ದಾರೆ. ಉಪ್ಪಿನಕಾಯಿ ಹಾಕಿದಾಗ ಒಳ್ಳೆ ಉಪ್ಪಿನಕಾಯಿ ಆಗುತ್ತೆ. ನೀವು ಈಗ ಮನೆಗೆ ಹೋಗ್ಬೇಕಾದ್ರೆ ಸ್ವಲ್ಪ ತಗೊಂಡೋಗಿ ನೋಡೋಣ ಸರ್, ಚೆನ್ನಾಗಿರ್ತದೆ. ಉಪ್ಪಿನಕಾಯಿ ಹಾಕ್ಸಿ ನೀವು, ಸೂಪರ್ ಉಪ್ಪಿನಕಾಯಿ ಆಗುತ್ತೆ. ಅದರಿಂದ ಉಪ್ಪಿನಕಾಯಿಗೆ ನಾವು ಬಳಸ್ಬೋದು. ಹಣ್ಣಿನಿಂದ ಏನಂತಂದ್ರೆ ಫುಲ್ ಕಪ್ಪಾದ್ಮೇಲೆ ಒಳಗಡೆ ಜ್ಯೂಸ್ ಫಾರ್ಮ್ ಆಗುತ್ತೆ, ಸಾಫ್ಟ್ ಆಗುತ್ತೆ. ಅದನ್ನ ನೀವು ಮಿಕ್ಸಿಗೆ ಹಾಕಿಬಿಟ್ಟು ಅದನ್ನ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು. ಯಾಕಂದ್ರೆ ರಿಚ್ ಇನ್ ವಿಟಮಿನ್ ಎ ಆ್ಯಂಡ್ ವಿಟಮಿನ್ ಸಿ ಅವೆಲ್ಲ ಇರೋದ್ರಿಂದ ಆರೋಗ್ಯಕ್ಕೆ ಒಳ್ಳೇದೇ ಅದು ಹೇಳಿ. ಅದರಿಂದ ಇಂತಹ ಒಂದು ಒಳ್ಳೆಯ ಹಣ್ಣಿಗೆ ಬಹುಪಯೋಗಿ ಹಣ್ಣು ಅಂತ ನಾನು ಹೇಳ್ಬೋದಾಗಿದೆ. ಅದನ್ನ ಮಾಡ್ಬೋದು ವಾಣಿಜ್ಯ ದೃಷ್ಟಿಯಿಂದ. ಅದಕ್ಕೆ ಈಗ ಸದ್ಯನೇ ಅದಕ್ಕೆ ಕಣ್ಣು ತೆಗಿತಾ ಇಲ್ಲ ವಾಣಿಜ್ಯ, ಸ್ವಲ್ಪ ದಿನ ಆದ್ಮೇಲೆ ಕಣ್ಣು ತೆಗಿಯುತ್ತೆ. ನಿಮ್ ಪ್ರಕಾರ ಈಗ ಸದ್ಯಕ್ಕೆ ಎಲ್ಲೂ ಇನ್ನ ಇದನ್ನ ವಾಣಿಜ್ಯಕವಾಗಿ ಇನ್ನೂ ಎಲ್ಲ ಬೆಳೆಸಿಲ್ಲ. ಇದು ತೀರಾ ಹೊಸದಿದು. ಇದು ಏನು ಅನ್ನೋದ್ರಿಂದ ನಾವು ಜನಕ್ಕೆ ಹೇಳ್ಬೇಕಾಗಿದೆ, ಇದು ಏನಿದು ಅಂತೇಳಿ. ಇದೇನಿದು ರೆಡ್ ಕಲರ್ ಇದೆಲ್ಲ, ವಾಟ್ ಇಸ್ ದಿಸ್ ಅಂತ ಹೇಳೋದ್ರಿಂದ ಹಿಡಿದು ಇದು ಏನೇನು ಉಪಯೋಗ ಇದೆ, ಹೆಂಗೆ ಬಳಸಬೇಕು, ಎದಕ್ಕೆ ಬಳಸಬೇಕು, ಎಲ್ಲಿ ಹಾಕಬೇಕು ಅನ್ನೋದ್ರಿಂದ ಎಲ್ಲ ಹೇಳಿ ಅದಕ್ಕೆ ಟೈಮ್ ತಗೊಳುತ್ತೆ. ಬಟ್ ನಥಿಂಗ್ ಈಸ್ ಟೂ ಲೇಟ್, ನಥಿಂಗ್ ಈಸ್ ಟೂ ಅರ್ಲಿ. ಅಂದರೆ ಈಗ ಜನಕ್ಕೆ ಅದನ್ನು ಪರಿಚಯಿಸೋಣಂತೆ. ಜನಗಳು ನೋಡಿದವರಲ್ಲಿ ಎಷ್ಟು ಚೆನ್ನಾಗಿದೆ, ನಮ್ಮ ಬೇಲಿಯಲ್ಲಿ ಇರಲಿದು ಅಂತ ಹಾಕೋರು ಇದ್ದಾರೆ ಹೇಳ್ತೀನಿ ಕೇಳಿ. ಅದರಿಂದ ಈ ಸಸ್ಯ ಕಾಣಿಸ್ಕೊಳ್ತದೆ ಇನ್ನು ಸ್ವಲ್ಪ ದಿನಗಳಲ್ಲಿ ಬೇರೆ ಬೇರೆಯವ್ರ ತೋಟಗಳಲ್ಲಿ ಕಾಣಿಸ್ಕೊಳ್ತದೆ. ಅದಾದಮೇಲೆ ಅದು ವಾಣಿಜ್ಯ ದೃಷ್ಟಿಯನ್ನು ಸಹ ಮುಂದೆ ಮೂವ್ ಆಗುತ್ತೆ. ಹೌದು ಸರ್. ಅಂದರೆ ಈಗ ಈ ಬೇಲಿ ಗಿಡವಾಗಿ ಅಂತ ಬಂದಿರೋವಂಥ ಈ ಬೇಕರಿ ಪ್ಲಮ್ಮು ಮುಂದಿನ ದಿನಗಳಲ್ಲಿ ಇದು ಟೂಟಿ ಫ್ರೂಟಿಗೆ ಪರ್ಯಾಯವಾಗಿ ವಾಣಿಜ್ಯಾತ್ಮಕವಾಗಿ ಬೆಳಿಬಹುದು ಅಂತ ಹಾರೈಸೋಣ ಸರ್. ಹೌದು, ಆಗುತ್ತೆ. ಅದಕ್ಕೆ ಯಾಕಂದ್ರೆ ರೈತರಿಗೆ ಲಾಭ ಮಾಡ್ಕೊಳ್ಳೋ ಅರ್ಹತೆ ಇರೋದ್ರಿಂದ ನಮ್ಮ ಹಾರೈಕೆ ಸುಳ್ಳಾಗಲ್ಲ. ಅದು ಹಾರೈಕೆ ಫಲ ಕೊಡುತ್ತೆ, ಚೆನ್ನಾಗಾಗುತ್ತೆ. ಮತ್ತು ಟೂಟಿ ಫ್ರೂಟಿಗೆ ಇದು ಒಂದಿನ ಜಾಸ್ತಿ ಪ್ರಿಫರ್ ಆಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಓಕೆ ಸರ್, ನಿಮ್ಮ ಹಾರೈಕೆ ಈಡೇರ್ಲಿ ಅಂತ ಹೇಳ್ತಾ ಈ ಬೇಕರಿ ಪ್ಲಮ್ ಬಗ್ಗೆ ಇಷ್ಟು ಮಾಹಿತಿ ನೀಡಿದಕ್ಕೆ ತಮಗೆ ನಮ್ಮ ವಾಹಿನಿ ಮೂಲಕ ಇದೆಲ್ಲರಿಗೂ ಪರಿಚಯ ಆಗುತ್ತೆ. ಅದರಿಂದ ಬಹಳ ಜನ ಇದಕ್ಕೆ ಹೋಗುತ್ತೆ, ವಿಷಯಕ್ಕೆ ಹೋಗುತ್ತೆ. ಒಳ್ಳೇದಾಗ್ಲಿ ಅಂತ ನಾನು ಹಾರೈಸ್ತೀನಿ. ನಮಸ್ಕಾರ, ಧನ್ಯವಾದಗಳು. ನಮಸ್ಕಾರ. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮೊನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಶ್ರಮಜೀವಿ ಫಾರ್ಮ್ ಟಿವಿಯಿಂದ ಜಸ್ಟ್ ಸೀಡ್ಸ್, ಕೈತೋಟ, ಸ್ವಂತಕ್ಕೆ ಬೆಳೆ ಮತ್ತು ತಾರಸಿ ತೋಟಗಳಿಗೆ ತರಕಾರಿ ಮತ್ತು ಹೂ ಬೀಜಗಳು. ಐಐಎಚ್ಆರ್ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯದ ಅಧಿಕ ಇಳುವರಿಯ ಸುಧಾರಿತ ತಳಿ ಹಾಗೂ ಹೈಬ್ರಿಡ್ ಬೀಜಗಳು. ₹50 ಚಿಕ್ಕ ಪ್ಯಾಕೆಟ್ನಲ್ಲಿ. ಯುಪಿಐ ಮೂಲಕ ಹಣ ಪಾವತಿಸಿದರೆ ಅಂಚೆ ಮೂಲಕ ಬೀಜ ನಿಮ್ಮ ಮನೆ ಬಾಗಿಲಿಗೆ. ಅಧಿಕೃತ ತಳಿಗಳ ನಿಜ ಬೀಜಗಳು. ಫಾರ್ಮ್ ಟಿವಿಯ ಮೊಳಕೆ ಗ್ಯಾರಂಟಿ. ಜಸ್ಟ್ ಸೀಡ್ಸ್. ಗ್ರೀನ್ ಪ್ಲಾಸ್ಟ್ ಐಎಸ್ಐ ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, ಯುವಿ ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಫಾರ್ಮ್ ಟಿವಿ ವೀಕ್ಷಕ ರೈತರ ಬೆಳೆ ರಕ್ಷಣೆ ಈಗ ಹಿಂದೆಂದಿಗಿಂತ ಸುಲಭ, ಸರಳ, ಸುರಕ್ಷಿತ. ಶ್ರಮಜೀವಿಯಿಂದ ಸೂಕ್ಷ್ಮ ಪೋಷಕಾಂಶ, ಸೂಕ್ಷ್ಮಾಣುಜೀವಿ ಮತ್ತು ಬೇರುವರ್ಧಕಗಳು. ಕಾಳುಮೆಣಸು ಸೊರಗು ರೋಗ ತಡೆಗೆ ಟ್ರೈಕೋಡರ್ಮಾ, ಸೂಡೋಮೊನಾಸ್. ಸಮೃದ್ಧ ಬೆಳವಣಿಗೆ, ರೋಗ ನಿರೋಧಕ ಶಕ್ತಿಗೆ ಐಎಎಸ್ಆರ್ ಪೆಪ್ಪರ್ ಸ್ಪೆಷಲ್. ಕೋಕೋ ಗಿಡಗಳ ಆರೋಗ್ಯಕ್ಕೆ ಜಿಂಕ್ ಸಲ್ಫೇಟ್ ಮತ್ತು ಫೆರಸ್ ಸಲ್ಫೇಟ್. ಅಡಿಕೆ ಹಿಡಿಮುಂಡಿಗೆ ನಿರ್ವಹಣೆಗೆ ರೂಟ್ ಪವರ್, ಜಿಂಕ್ ಮತ್ತು ಬೋರಾನ್. ಖಚಿತ ಗುಣಮಟ್ಟ, ಪ್ರಾಮಾಣಿಕ ಬೆಲೆ, ನಿರಂತರ ಸಲಹಾ ಸೇವೆ. ನಮ್ಮಿಂದಲೇ ಖರೀದಿಸಿ, ನಮ್ಮ ಬದ್ಧತೆಯ ಸೇವೆಗೆ ಬೆಂಬಲ ನೀಡಿ. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೀವು ಅಲ್ಲಿಗೆ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ರೈತ ಬಾಂಧವರ ಸೇವೆಗೆ ಫಾರಂ ಟಿವಿಯ ಮತ್ತೊಂದು ಹೆಜ್ಜೆ.
ಅತ್ಯುತ್ತಮ ಲ್ಯಾಬ್ ಮತ್ತು ನರ್ಸರಿಯ ಟಿಶ್ಯೂ ಕಲ್ಚರ್ ಮತ್ತು ಬೀಜ ಗಿಡಗಳು, ಗುಗಳೆ ಬಯೋಟೆಕ್ನ ಜಿನಿನ್ ಮತ್ತು ಏಲಕ್ಕಿ ಬಾಳೆ ಟಿಸಿ ಗಿಡಗಳು, ರೋಗರಹಿತ ದಾಳಿಂಬೆ ಮತ್ತು ಶೀಘ್ರ ಬೆಳೆಯುವ ತೇಗದ ಟಿಶ್ಯೂ ಕಲ್ಚರ್ ಗಿಡಗಳು, ತೈವಾನ್ ರೆಡ್ ಲೇಡಿ ಹೈಬ್ರಿಡ್ F1 ಮತ್ತು ನಂಬರ್ 15 ಪಪಾಯ ಬೀಜ ಗಿಡಗಳು. ಹಿಂದೆ ಕರೆ ಮಾಡಿ ಗಿಡ ಕಾಯ್ದಿರಿಸಿ. ಸಮೃದ್ಧ ಸಾವಯವ ಗೊಬ್ಬರ, MSGP ಮತ್ತು KCDC ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು, ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ, ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ ಸಾವಯವ ಇಂಗಾಲ, NPK, PH, EC ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ, ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ಸರ್ ನಮಸ್ಕಾರ ಸರ್. ನಮಸ್ತೆ. ನಮ್ಮ ಫಾರಂ ಟಿವಿಯ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಥ್ಯಾಂಕ್ ಯು ಸರ್, ಈಗ ತಮ್ಮ ಮೊದಲನೇ ತೋಟದಲ್ಲಿ ನಾವು ಬಟರ್ ಫ್ರೂಟು ಮತ್ತು ಮಾವಿನ ಬೆಳೆಗಳನ್ನು ನೋಡಿದ್ವಿ. ಅಲ್ಲಿ ಬಟರ್ ಫ್ರೂಟಲ್ಲಿ ಸ್ಥಳದಲ್ಲೇ ಕೃಷಿ ಹೆಂಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ತಿಳ್ಕೊಂಡ್ವಿ. ಇದು ನಿಮ್ಮ ಇನ್ನೊಂದು ತೋಟ ಅಂತ ನೀವು ಹೇಳಿದ್ರಿ ಸರ್. ಈ ತೋಟದಲ್ಲಿ ಯಾವ್ಯಾವ ಬೆಳೆ ಇದೆ ನಿಮ್ಮದು? ಇದು ಒಂದು 3.5 ಎಕರೆ ಜಾಗ ಇದು. ಹೌದು. ಸೊ ಇಲ್ಲಿ ನಾವು ತೆಂಗಿದೆ, ಮೇಯ್ನ್ಲಿ ತೆಂಗಿದೆ. ಹಾಂ ಸರ್. ಆಮೇಲೆ ಬೇರೆ ಟೀಕ್ ಇದೆ, ಮತ್ತು ಟ್ಯಾಮ್ರಿಂಡ್ ಇದೆ, ಈ ಥರ ಸ್ವಲ್ಪ ಫ್ರೂಟ್ ಪ್ಲಾಂಟ್ಸ್ ಹಾಕ್ಕೊಂಡಿದೆ. ಬಟ್ ಮೇಯ್ನ್ಲಿ ಇವಾಗ ಇಲ್ಲಿ 250 ಬಟರ್ ಫ್ರೂಟ್ ಬೆಳೆದಿದೆ. 2.5 ವರ್ಷ ಆಯ್ತದು. ಹೌದು. ಈ ವರ್ಷ ಸ್ವಲ್ಪ ಕಾಯಿ ಬಿಡ್ತು ಈ ಸರಿ. ಇದು ಸೀಡ್ಲಿಂಗಿಂದನೇ ಬೆಳೆಸಿರೋದು ಇದು. ಓಕೆ ಸರ್. ಅಂದರೆ ನೀವು ಹೇಳಿದ್ರಲ್ಲ, ಅಂದ್ರೆ ಬೀಜ ಬಳಸ್ಕೊಂಡು ಸೀಡ್ಲಿಂಗ್ ಹಾಕಿರೋ ಬಟರ್ ಫ್ರೂಟ್ ಗಿಡಗಳು ಒಂದಿಷ್ಟು ಇದಾವೆ, ಅವು ಇನ್ನೊಂದು ತೋಟದಲ್ಲಿ ಇದಾವೆ ಅಂತ ಹೇಳಿದ್ರೆ ಇಲ್ಲಿ ಒಂದು 250. ಅಂದ್ರೆ ಒಂಥರ ಇದನ್ನ ನಿಮ್ಮ ಮನೆಗೋಸ್ಕರ ಅಂತಾನೆ ಎಲ್ಲಾ ಹಣ್ಣಿನ ಗಿಡಗಳು ಒಂಥರ ಒಂದಿಷ್ಟು ಅದು ಗ್ರಾಫ್ಟಿಂಗ್ಗೆ ಅಂತ ಯೋಚನೆ ಮಾಡಿದ್ವಿ. ಅಷ್ಟೊತ್ತಿಗಾಲ ಇದು ಬೆಳೆದ್ಬಿಡ್ತು. ಸೊ ಆಯ್ತು, ಇಲ್ಲಿ ನೋಡೋಣ ಹಂಗೆ ಅಂತ ಬಿಟ್ವಿ. ಅದು ಚೆನ್ನಾಗಿ ಬಂದಿದೆ. ಈಗ ಹೊರಗಡೆ ನೋಡೋಣ, ಇವಾಗ ಚೆನ್ನಾಗಿದೆ. ಸೊ ಆಲ್ಮೋಸ್ಟ್ ಇವಾಗ ಕಾಯಿ ಹೂ ಬಿಡ್ತಾ ಇದೆ. ಒಂದು 2-3 ಮರ ಕಾಯಿ ಬಿಡ್ತು. ಸೊ ನೆಕ್ಸ್ಟ್ ಇಯರ್ಗೆ ಐ ಥಿಂಕ್ ಒಂದು 100-150 ಈಲ್ಡ್ ಕೊಡ್ಬೋದು ಅಂತ ಅಂದ್ಕೊಂಡಿದ್ದೀವಿ. ಅಂದರೆ ಸರ್, ನಾವಿಲ್ಲಿ ಬಂದಿದ್ದ ಮೇನ್ ಉದ್ದೇಶ, ಈ ತೋಟಕ್ಕೆ ಬಂದಿದ್ದ ಉದ್ದೇಶ ಏನಂತಂದರೆ, ನಮ್ಮ ಜ್ಞಾನಿ ವಿಜ್ಞಾನಿ ಕಾರ್ಯಕ್ರಮ ಮಾಡಬೇಕಾದ್ರೆ ಹಿತ್ತಲವನಿ ಸರ್ ಅವರು ಈ ವಿದೇಶಿ ಹಣ್ಣುಗಳ ಬಗ್ಗೆ ಹೇಳ್ತಾ ಒಂದು ಬೇಕ್ರಿ ಪ್ಲಮ್ ಅನ್ನೋ ಒಂದು ಹಣ್ಣಿದೆ ಅಂತ ಹೇಳಿದರು. ಇವಾಗ ಇಲ್ಲಿಗೆ ಬಂದಾಗ ಸರ್ ಹೇಳಿದರು, ನಾನು ಹೇಳಿದ್ನಲ್ಲ ಮುಂಚೆ, ಆ ಹಣ್ಣು ಇವ್ರ ತೋಟದಲ್ಲಿದೆ, ಒಂದ್ಸಲ ನೀವು ನೋಡ್ಬೋದು, ಚೆನ್ನಾಗಿ ಬಂದಿದೆ ಇಲ್ಲಿ ಅಂತ ಅಂದರು. ಸರ್, ನಿಮಗೆ ಈ ಬೇಕ್ರಿ ಪ್ಲಮ್ ಅನ್ನೋ ಈ ಗಿಡದ ಬಗ್ಗೆ ನಿಮ್ಗೆ ಹೆಂಗೆ ಗೊತ್ತಾಯಿತು ಸರ್? ಅದು ಹೇಗಾಯಿತು ಅಂದರೆ, ನಾವು ನಾನು ಹಿಂಗೆ ಎತ್ತು ಮನೆಯವ್ರ ಹತ್ರ ಮಾತಾಡ್ತಾ, ಹೌದು, ಫೆನ್ಸಿಂಗ್ ಯಾವ್ದಾದ್ರು ಪ್ಲಾಂಟ್ ಇದೆಯಾ ಅಂತ ಕೇಳಿದೆ. ಮುಳ್ಳಿರಬೇಕು, ಯಾಕಂದರೆ ಸ್ವಲ್ಪ ಆನೆಗಳು ಬರುತ್ತೆ ಮತ್ತು ಎಲ್ಲ ಬರ್ತಿರ್ತಾ, ಮುಳ್ಳಿರುವಂಥದ್ದು ಯಾವ್ದಾದ್ರು ಇದ್ರೆ ಹೇಳಿ ನಾವು ಹಾಕಬೇಕು. ಸೊ ಅದಕ್ಕೆ ಅವರು ಇಲ್ಲ, ಒಂದು ಇದು ಬೇಕರಿ ಪ್ಲಮ್ ಅಂತ ಇದೆ, ಮುಳ್ಳು ದೊಡ್ಡದಾಗಿದೆ, ಜೊತೆಗೆ ಆರ್ನಮೆಂಟಲ್ ಅದು ಹಣ್ಣೆಲ್ಲ ಇದೆ. ಹೌದು ಸರ್, ಯಾಕಂದ್ರೆ ನಾವು ಕೂಡ ಇದನ್ನ ಮುಂಚೆ ಅಲಂಕಾರಿಕ ಸಸ್ಯವಾಗಿ ಈ ಸುತ್ತ ಬೇಲಿಗೆ ಹಾಕೊಳ್ಳೋ ತರಾನೇ ನಾವು ಹೆಡ್ಜ್ ಅಥವಾ ಎಡ್ಜ್ ಅಂತ ಅಂತೀವಿ ಲ್ಯಾಂಡ್ಸ್ಕೇಪಿಂಗ್ ಅಲ್ಲಿ. ಆ ತರದ ಉಪಯೋಗಕ್ಕಾಗಿನೇ ಈ ಗಿಡನ ಬಳಸ್ಕೊಂಡಿರೋದನ್ನ ನಾವು ನೋಡಿದ್ವಿ. ಇಲ್ಲಿ ಮೊದಲನೇ ಸಲ ಸರ್ ಹೇಳಿದ್ರು, ಇದು ಒಂಥರ ಹಣ್ಣು ಆಗನು ಯೂಸ್ ಮಾಡಬಹುದು, ಇಲ್ಲಿ ಬಹಳ ಚೆನ್ನಾಗಿ ಬಂದಿದೆ. ಇವರು ಅದ್ರ ಬಗ್ಗೆ ಒಂದ್ ಸ್ವಲ್ಪ ಮಾರ್ಕೆಟ್ ರಿಸರ್ಚ್ ಕೂಡ ಎಲ್ಲ ಮಾಡಿದ್ದಾರೆ, ಅದ್ರ ಬಗ್ಗೆ ಒಳ್ಳೆ ಮಾಹಿತಿ ಸಿಗುತ್ತೆ ಸರ್ ಕಡೆ, ನೀವು ಕೇಳಿ ಅಂತ ಹೇಳಿದ್ರು. ಅಂದ್ರೆ ನೀವು ಕಾಮನ್ ಆಗಿ ಇದನ್ನ ನೀವು ಬೇಲಿ ರೂಪದಲ್ಲಿ ತರೋಕೆ ಯಾವ್ದಾದ್ರು ಇದ್ರೆ ಹೇಳಿ ಅಂತಂದಾಗ ಸರ್ ಈ ಪ್ಲಾಂಟ್ ನ ಸಜೆಸ್ಟ್ ಮಾಡಿರ್ತಾರೆ ನಿಮಗೆ. ಇದು ಅದೇ ಈ ಬೇಲಿದು ಒಂದು ಜೊತೆಗೆ ಬೇಕರಿ ಪ್ಲಮ್ ಇದು ಮಾರ್ಕೆಟ್ ಇದೆ, ಅಂದ್ರೆ ಸ್ವಲ್ಪ ಮಾರ್ಕೆಟ್ ಇದೆ. ಹೈದರಾಬಾದ್ ಕಡೆ ಜಾಸ್ತಿ ಯೂಸ್ ಮಾಡ್ತಾರೆ, ಅಂದ್ರೆ ಪಿಕ್ಕಲ್ಗೆ ಅದಕ್ಕೆಲ್ಲ ಯೂಸ್ ಮಾಡ್ತಾರೆ. ಅಂದ್ರೆ ಎರಡೂ ಆಗುತ್ತೆ, ಅಂದ್ರೆ ಒಂಥರ ಬೇಲಿ ಆದಂಗೂ ಆಗುತ್ತೆ, ಆಮೇಲೆ ಹಣ್ಣು ಒಂದ್ ವೇಳೆ ಸಿಕ್ಕರೆ ಅದನ್ನ ಮಾರ್ಕೆಟ್ ಎಕ್ಸ್ಟ್ರಾ ಇನ್ಕಮ್ ಬರ್ಬೋದು ಅಂತ ಹೇಳಿ ಯೋಚನೆ ಮಾಡಿ ಹಾಕ್ಸಿದ್ವಿ. ಎಷ್ಟು ಒಂದು 2,000 ಹಾಕ್ಸಿದ್ವಿ. 2,000 ಪ್ಲಾಂಟ್ಸ್ ಇದೆ ಇಲ್ಲಿ ಅಲ್ಲಿ ಎಲ್ಲ. ಸೊ ಇದು ಒಂದು ಸ್ವಲ್ಪ ಚೆನ್ನಾಗಿ ಬೇಗನೆ ಬಂತು, ಫಾಸ್ಟಾಗಿ. ಇದು ಅಲ್ಲಿ ಡ್ರಿಪ್ ಇರಿಗೇಷನ್ ಇದೆ, ಈಗ ಅಲ್ಲಿ ತನಕ ಚೆನ್ನಾಗಿ ಬಂದಿದೆ. ಸೊ ಇವಾಗ ನಮಗೆ ಒಂಥರ ಖುಷಿನೂ ಆಗ್ತಾ ಇದೆ. ಇನ್ನೊಂದ್ಸರಿ ಇದನ್ನು ಮಾರ್ಕೆಟಿಂಗ್ ಮಾಡೋದು ಹೆಂಗೆ ಅಂತ. ಸರ್, ಇವಾಗ ಈ ಗಿಡಗಳು ಸಾಮಾನ್ಯವಾಗಿ ಲೋಕಲ್ ನರ್ಸರಿಗಳಲ್ಲಿ ಸಿಗೋದು ನನ್ನ ಪ್ರಕಾರ ಅಷ್ಟು ಸಿಗೋದಿಲ್ಲ ಅನ್ಕೊಂತೀನಿ. ನೀವು ಎಲ್ಲಿಂದ ತರಿಸಿದ್ರಿ ಸರ್? ನಾನು ಈಗ ಇವ್ರು ಹೇಳಿದ್ಮೇಲೆ ಅದನ್ನೆಲ್ಲ ಬರ್ಕೊಂಡು ರಿಸರ್ಚ್ ಮಾಡಿ, ಸೊ
ಇಲ್ಲಿ ಜಯಚಂದ್ ಅಂತ ಒಬ್ರಿದೆ, ಅವ್ರದ್ದೊಂದು ನರ್ಸರಿ ಇದೆ. ಹಾಂ ಸರ್. ಅವರು ಬೇರೆ ಯಾವುದೋ ಒಂದು ಪರ್ಪಸ್ ಮೀಟ್ ಆಗಿದ್ವಿ. ಅವ್ರಿಗೆ ಕೇಳಿದೆ ಈ ಥರ ಬೇಕು, ನಾನು ತರಿಸ್ಕೊಡ್ತೀನಿ ಸರ್, ಅದು ಕಲ್ಕಟ್ಟಾದಲ್ಲಿ ಸಿಗುತ್ತೆ, ಇಲ್ಲಿ ಸಿಗಲ್ಲ ಅಂತ. ಕೋಲ್ಕತ್ತಾದಿಂದ? ಹಾಂ ಸರಿ ಆಯಿತು, ಎಷ್ಟಾಗುತ್ತೆ ಸರ್? ನೋ ಲಾಸ್ ನೋ ಗೇನ್ ನೋ ಪ್ರಾಫಿಟ್ ಥರ ಮಾಡಿದ್ರು 30 ರೂಪಾಯಿ ಪರ್ ಪ್ಲಾಂಟ್ ಅಂತ ಅಂದರು. ಯೋಚನೆ 30 ರೂಪಾಯಿಗೆ ಬೇಲಿ ಗಿಡಕ್ಕೆ ಕೊಡಬೇಕಲ್ಲ ಅಂತ ಯೋಚನೆ ಮಾಡಿ ಒಂದು ಗಿಡಕ್ಕೆ 30 ರೂಪಾಯಿ. ಸರಿ ಇರಲಿ ನೋಡೋಣ ಏನಾದರೂ ಆಗಲಿ ಅಂತ ತರಿಸಿದ್ವಿ ಅಲ್ಲಿಂದ. ಸರಿ, ಎಷ್ಟು ಗಿಡ ತರಿಸಿದ್ರಿ ನೀವು? ಫಸ್ಟ್ ಒಂದು 1000 ತರಿಸಿದ್ವಿ. ಹಾಂ ಸರ್. 1000 ಹಾಕಿದ್ಮೇಲೆ ಸ್ವಲ್ಪ ಚೆನ್ನಾಗಿ ಬರ್ತಾಯಿತ್ತಲ್ಲ, ಅಲ್ಲಿ ಆ ತೋಟಕ್ಕೂ ಹಾಕ್ಸ್ಬೋಣ ಅಂತೇಳಿ ಅಲ್ಲಿ ಒಂದು 1000 ತೊಗೊಂಡು ಅಲ್ಲೂ ಹಾಕ್ಸಿದ್ದೀವಿ. ಈಗ ಎಲ್ಲ ತೋಟದ ಸುತ್ತಲೂ ಇವಾಗ ಇದನ್ನೇ ಬರೋಂಗೆ ಮಾಡಿಬಿಟ್ಟಿದ್ವಿ. ಅಂದರೆ ಟೋಟಲ್ 2000 ಗಿಡಗಳನ್ನ ತರಿಸಿದ್ವಿ. ಹೌದು ಸರ್. ಇವಾಗ ಈ ಗಿಡಗಳನ್ನ ಎಷ್ಟು ಅಂತರದಲ್ಲಿ ಹಾಕೊಂಡಿದ್ದೀರಾ? ಒಂದು ಗಿಡದಿಂದ ಗಿಡಕ್ಕೆ ನಾವು 6 ಅಡಿ ಒಂದೊಂದು ಹಾಕಿದ್ದೀವಿ. 6 ಅಡಿಗೆ 6 ಫೀಟ್ಗೆ ಐ ಥಿಂಕ್ ಕವರ್ ಆಗುತ್ತೆ ಅಂತ ಹೇಳಿದ್ರು. ಆಗ್ತಾ ಇದೆ ನೋಡಿ, ಎಲ್ಲ ಹತ್ರ ಎಲ್ಲ ಒಂದೊಂದಕ್ಕೊಂದು ಕವರ್ ಆಗಿಬಿಡ್ತಾ ಇದೆ ಎಲ್ಲ. 6 ಫೀಟ್ಗೆ ಒಂದೊಂದು ಹಾಕಿದ್ವಿ. ಅಲ್ಲ ಸರ್, ಈಗಾಗಲೇ ನೀವು ಇಲ್ಲಿ ನೋಡ್ತಾ ಇರೋ ಪ್ರಕಾರ ಆಲ್ರೆಡಿ ಅಲ್ಲಿ ನೀವು ಫೆನ್ಸಿಂಗ್ ಮಾಡ್ಕೊಂಡಿದ್ದೀರಿ. ಮತ್ತು ಇದರ ಅವಶ್ಯಕತೆ ಇತ್ತಾ ಅಂತ, ಅಂದ್ರೆ ಇದನ್ನ ಬೇಲಿ ರೂಪದಲ್ಲೇ ಬಳಸ್ಕೋಬೇಕು ಅಂತ? ಯಾಕಂದ್ರೆ ನಡುವೆನು ಈಗ ನೀವೇ ಹೇಳ್ತಿದ್ರಿ ಹಣ್ಣಿನ ರೂಪದಲ್ಲಿ ಇದನ್ನ ಯೂಸ್ ಮಾಡ್ಕೋಬಹುದು ಅಂತ. ಹಂಗಿದ್ದಾಗ ನೀವು ನಡುವೆನು ಹಾಕೋಬೋದಿತ್ತು, ಯಾಕೆ ನಡುವೆ ಹಾಕಿಲ್ಲ ಗಿಡಗಳ ನಡುವೆ? ಈಗ 2 ಡಬಲ್ ಅಡ್ವಾಂಟೇಜ್ ತಗೊಳ್ಳೋಣ ಅಂತ. ಈಗ ಫೆನ್ಸಿಂಗ್ ಇದೆ, ಇಲ್ಲಿ ಫೆನ್ಸಿಂಗ್ ಇದ್ರು ಜನ ನುಗ್ಗೋರು, ಪ್ರಾಣಿಗಳು ನುಗ್ಗೋದು ಎಲ್ಲ ಇದೆ. ಆನೆನೇ ಒಂದ್ಸರಿ ನುಗ್ಬಿಟ್ಟಿತ್ತು. ಸೊ ಅದೇನು ಆನೆನ ತಡೆಯಲ್ಲ ಇದು, ಆದ್ರೂ ಒಂಥರ ಏನೋ ಇದೆ ಅಂದ್ರೆ ಆ ಕಡೆ ಹೋಗೋ ಚಾನ್ಸ್ ಇರುತ್ತೆ. ಜೊತೆ ಜನಗಳಂತೂ ಬರಲ್ಲ, ಈ ಮುಳ್ಳು ತುಂಬಾ ಚಿದ್ಕೊಂಡ್ಬಿಡುತ್ತೆ, ಹಾಗಾಗಿ ಇಲ್ಲಿ ಬರೋ ಚಾನ್ಸ್ ಕಡಿಮೆ. ಜೊತೆಗೆ ಇದು ಹಣ್ಣು ನೋಡ್ದ ಪಿಕ್ಚರ್ ಎಲ್ಲ ನೋಡಿದ್ನಲ್ಲ, ಸೊ ಇಟ್ ವಾಸ್ ಬ್ಯೂಟಿಫುಲ್, ಒಂಥರ ಚೆನ್ನಾಗಿ ಕಾಣಿಸೋದು. ಅದು ಒಂದು ಹಣ್ಣು ಬಂದಾಗ ಅದೇ ಒಂದು ಬ್ಯೂಟಿ ಇರ್ತದೆ ತೋಟಕ್ಕೆ ಅಂತ, ಹಂಗೆ ಚೆನ್ನಾಗಿದೆ. ಎಲ್ರು ಅಲಂಕಾರಿಕವಾಗಿಯೂ ಚೆನ್ನಾಗಿ ಕಾಣ್ಬೇಕು, ಆಮೇಲೆ ಚೆನ್ನಾಗಿ ಹಣ್ಣು ಬಂತು ಇದು ಸಿಕ್ತು ಅಂತಂದ್ರೆ ಅದು ಕೂಡ ಲಾಭ ಆಗ್ಬೇಕು, ಎರಡೂ ಆಗುತ್ತೆ ಅನ್ನೋ ಒಂದಿದ್ರ ದೃಷ್ಟಿಯಿಂದ ನೀವು ಹಾಕೊಂಡಿದ್ದೀರಿ. ಸರ್, ಇದು ಈಗ ನೀವು ಗಿಡ ತಂದು ಹಚ್ಚಿದ್ಮೇಲೆ ಸುಮಾರು ಎಷ್ಟು ತಿಂಗಳಾದ್ಮೇಲೆ ಈ ಕಾಯಿ ಬರೋಕ್ಕೆ ಶುರು ಆಗುತ್ತೆ ಸರ್? ನಿಯರ್ಲಿ ಒಂದು 10 months 12 months ಮೇಲೇನೆ ಆಗುತ್ತೆ. 12 months, ಎರಡನೇ ವರ್ಷಕ್ಕೆ ಬರುತ್ತೆ. ಎರಡನೇ ವರ್ಷ ಕಾಯಿ ಬರೋಕ್ಕೆ. ಸರಿ, ಹಣ್ಣನ್ನ ಟೇಸ್ಟ್ ಮಾಡಿದ್ದೀರಾ ಸರ್? ಹೇಗಿತ್ತು ಸರ್? ಅಂದ್ರೆ ಅಯ್ಯೋ ಬಿಟ್ಟರ್ ಟೇಸ್ಟ್, ಹುಳಿ 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 ಇರುತ್ತೆ, ತಿನ್ನಕ್ಕಾಗಲ್ಲ. ನನ್ನ ಕೈಲೂ ತಿನ್ನಕ್ಕಾಗಲ್ಲ, ನನಗೆ ಹುಳಿ ಅಂದ್ರೆ ಆಗೋದಿಲ್ಲ. ಬಟ್ ಅದೇ ಕೆಲವರೆಲ್ಲ ಚಪ್ಪರಿಸ್ತಾರೆ, ಲೇಡೀಸ್ ಚೆನ್ನಾಗಿ ಎಂಜಾಯ್ ಮಾಡಿಸ್ತಾರೆ. ಉಪ್ಪಿನಕಾಯಿ ಮಾಡೋಕ್ಕೆ ಕೆಲವರೆಲ್ಲ ಎನ್ಕರೇಜ್ ಮಾಡ್ತಾ ಇದ್ದೀನಿ, ಯಾರು ಮಾಡಿಲ್ಲ ನಮ್ಮಲ್ಲಿ. ಸೊ ನೋಡೋಣ. ಆಮೇಲೆ ಇವಾಗ ನಾವು ಮಾರ್ಕೆಟಿಂಗ್ ಬಗ್ಗೆ ಕೇಳಿದ್ರಿ. ಅಂದ್ರೆ ಈಗ ತಂದಿದ್ದೀರಿ ಅಂದ್ರೆ ಸರ್ ಹೇಳ್ತಿದ್ರು ಅದ್ರ ಮಾರ್ಕೆಟಿಂಗ್ ಸಲುವಾಗಿನೂ ಅವ್ರು ಸ್ವಲ್ಪ ರಿಸರ್ಚ್ ಮಾಡಿದ್ದಾರೆ, ಕೆಲವೊಂದ್ ಕಡೆ ಎಲ್ಲ ಕೊಟ್ಟು ಅದು ರೆಸ್ಪಾನ್ಸ್ ಹೇಗಿತ್ತು ಅಂತೆಲ್ಲ ಕೇಳಿ ಸ್ವಲ್ಪ ಇದು ಮಾಡಿದಾರೆ ಅಂತ. ಅಂದ್ರೆ ಅದ್ರ ಅನುಭವ ಹೇಗಿತ್ತು ಸರ್? ಈಗ ಎಲ್ಲ ಕಡೆನೂ ಆಗ್ಲೇ ಮಾಡಿದ್ವಿ ಪ್ರೊಪಗೆ, ಅಂದ್ರೆ ಮಾರ್ಕೆಟಿಂಗ್ ಬಗ್ಗೆ ವರ್ಕ್ ಮಾಡಿದ್ವಿ. ಇಲ್ಲಿ ಬೆಂಗಳೂರು ಮಂಡಿ ಇದೆಲ್ಲ ಫ್ರೂಟ್ ಮಂಡಿ, ಅಲ್ಲೂ ಹೋಗಿ ನಮ್ಗೆ ಗೊತ್ತಿರೋ ಒಂದಿಬ್ರು ಮಾಡಿದ ಫ್ರೂಟ್ ಡೀಲರ್ಸ್, ಅವ್ರ ಹತ್ರ ಎಲ್ಲ ಚರ್ಚೆ ಮಾಡಿದ್ವಿ. ಅವ್ರು ಹೇಳೋದು ಇಲ್ಲಿ ನಾವು ತಗೊಂಡ್ಮೆಂಥವೆಲ್ಲ ಮಾಡೋಕ್ಕಾಗೋದಿಲ್ಲ, ನೀವು ಮೋಸ್ಟ್ಲಿ ಈ ಟೂಟಿ ಫ್ರೂಟಿ ಅವ್ರು ಇದಾರಲ್ಲ ಅವ್ರು ಹೇಳಿದ್ರು. ಬೇಕರಿ ಅವ್ರ ಹತ್ರ ಕಳಿಸ್ದೆ. ಅವ್ರು ನಮ್ಗೆ ಯಾರೋ ಒಬ್ರು ತಂದು ಕೊಡ್ತಿರ್ತಾರೆ ಇದನ್ನ ಫೈನಲ್ ಪ್ರಾಡಕ್ಟ್ನ, ನಾವು ಇದೆಲ್ಲ ಮಾಡೋದಿಲ್ಲ ಅದು ಸರ್ ಅಂತ ಹೇಳಿ ಅವ್ರಿಗೆ ವಾಪಸ್ ಕೊಟ್ಟರು. ಇವಾಗ ಇಂಡಿಯಾ ಮಾರ್ಟ್ಗೆ ಒಂದಷ್ಟು ಕಳಿಸಿದ್ದೀನಿ ಸ್ಯಾಂಪಲ್. ಇಂಡಿಯಾ ಮಾರ್ಟ್ ಅಂತ ಒಂದಿದೆ ವೆಬ್ಸೈಟ್, ಅದಕ್ಕೆ ಕಳಿಸಿದ್ದೀನಿ. ಅಮೆಝಾನ್ ಕಳಿಸಿದ್ದೀನಿ. ಮತ್ತು ಈ ಜಯಚಂದ್ ನಮಗೆ ಗಿಡ ಸಪ್ಲೈ ಮಾಡಿದ್ರಲ್ಲ, ಅವ್ರಿಗೊಂದಷ್ಟು ಸ್ಯಾಂಪಲ್ ಕಳಿಸಿದ್ದೀನಿ. ಅವರೆಲ್ಲ ಅಲ್ಲಿ ಎಲ್ಲಿ ಮಾಡ್ತಾರೆ ಅಲ್ಲಿ ಸಿಗ್ಬೋದಾ ಅಂತ ವರ್ಕ್ ಮಾಡ್ತಾ ಇದ್ದೀವಿ. ಬಟ್ ಇನ್ನೂ ಸರಿಯಾದ ಸಿಕ್ಕಿಲ್ಲ. ಎಷ್ಟು ಇದ್ರ ವ್ಯಾಲ್ಯೂ ಅಂತಲೂ ಗೊತ್ತಿಲ್ಲ. ಒಂದು ಕಡೆ 30 ರೂಪಾಯಿ ಅಂತ ಬರೀತಾರೆ, ಒಂದು ಕಡೆ 60 rupees ಅಂತಾರೆ, ಇನ್ನೊಂದು ಯಾವ್ದ್ರಲ್ಲಿ 1000 rupees ಅದು ಯಾವ್ದು ಅಂದ್ರೆ ಸುಮ್ಮನೆ ಯಾರೋ ಒಂದು ಹೇಳ್ತಾರೆ, ಹಾಗೆ ಒಬ್ಬೊಬ್ಬರು ಒಂದೊಂದು ಹೇಳೋತರ. ಸೊ ಇನ್ನು ಡೆಫಿನೆಟ್ ಮಾರ್ಕೆಟ್ ಇಲ್ಲ ಇದಕ್ಕೆ. ತಿನ್ನೋ ಪದಾರ್ಥ ಅಂದ್ರೆ ನನ್ಗನ್ಸೋ ಮಟ್ಟಿಗೆ ಕಮರ್ಷಿಯಲ್ ಆಗಿ ಇನ್ನೂ ಎಕ್ಸ್ಪ್ಲಾಯ್ಟ್ ಆಗಿಲ್ಲ, ಹಂಗಾಗಿ ಜನರಿಗೆ ಹೆಚ್ಚು ಪರಿಚಯ ಇಲ್ಲ. ಮೇ ಬಿ ಮುಂದೆ ಭವಿಷ್ಯದಲ್ಲಿ ಪರಿಚಯ. ಹೈದರಾಬಾದ್ ನರ್ಸರಿ ಅವ್ರಿಗೆ ಪರಿಚಯ ಇದ್ದಾರೆ, ಅವ್ರಿಗೂ ಕಾಂಟ್ಯಾಕ್ಟ್ ಮಾಡಿದ್ದೀನಿ. ಅವರು ಆಯ್ತು ತಿಳ್ಕೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬಹುಶಃ ಗೊತ್ತಾದ್ರೆ ಐ ಥಿಂಕ್ ಒಳ್ಳೆ ಕಮರ್ಷಿಯಲ್ ವ್ಯಾಲ್ಯೂ ಬರ್ಬೋದು ಇದಕ್ಕೆ. ಹೌದು. ಇವಾಗ ಒಂದ್ ವೇಳೆ ಸರ್, ಇವಾಗ ಇದ್ರದ್ದು ಹಣ್ಣಿಗೆ ಡಿಮಾಂಡ್ ಬಂದಿಲ್ಲ ಅಂದ್ರೂ ಹೇಗೂ ಇದು ಅಲಂಕಾರಿಕ ಸಸ್ಯವಾಗಂತೂ ಯೂಸ್ ಆಗೇ ಆಗುತ್ತೆ. ಹೌದು. ಸೊ ಹೆಂಗೂ ಇದು ಇಲ್ಲಿ ಲೋಕಲ್ ಅಲ್ಲಿ ಸಿಗದೆ ಇರೋದ್ರಿಂದ ನೀವೇ ಅದರದ್ದು ಮತ್ತೇನಾದ್ರೂ ಸೀಡ್ಲಿಂಗ್ಸ್ ಏನಾದ್ರು ಪ್ರಿಪೇರ್ ಮಾಡ್ಕೊಂಡು ಹಂಗೋ ಅದನ್ನ ಇದು ಮಾಡುವ ಪ್ಲಾನ್ ಏನಾದ್ರು ಇದೆಯಾ ಅಂತ? ಅದು ಇವಾಗ ಈಗೆಲ್ಲ ಹಣ್ಣಾಗ್ತಾ ಇದೆ.
ಹೌದು. ಈಗ ಏನ್ ಮಾಡೋದು ಅದು ಯೋಚನೆ ಆಗಿದೆ. ಅಂದ್ರೆ ಈಗ ಅದ್ರ ಬೀಜನೇ ಸಿಗುತ್ತೆ. ಬೀಜ ಮಾಡಿಸ್ಬಿಡೋಣ ಅಂತ ಒಂದು ಮೈಂಡ್ ಅದನ್ನೇ ಮತ್ತೆ ಸಸ್ಯಾಭಿವೃದ್ಧಿ ಮಾಡ್ಕೊಂಡು ನೀವೇ ಸಸಿಗಳು ರೆಡಿ ಮಾಡಿ ನರ್ಸರಿಗಳಿಗೆ ನೀವೇ ಪ್ರೊವೈಡ್ ಮಾಡೋ ಅವಕಾಶನೂ ಇರುತ್ತೆ. ಹಂಗೇನಾದ್ರೂ ಪ್ಲಾನ್ ಇದೆಯಾ? ನೆಕ್ಸ್ಟ್ ಈ ಬೇಲಿ ಗಿಡ ಅಂತ ಹೇಳಿ ಇದನ್ನೇ ಡೆವಲಪ್ ಯಾಕೆ ಮಾಡಬಾರ್ದು ಅಂತ ನಾವು ಯೋಚನೆ ಮಾಡ್ತಾ ಇದ್ದೀವಿ. ಹೌದು. ಇವು ಅಂದರೆ ಈಟಬಲ್ ಇದಂದ್ರೆ ಬೇಡಿ ಗಿಡ ಚೆನ್ನಾಗಿರ್ತದೆ, ನೋಡೋಕೆ ಖುಷಿ ಇರುತ್ತೆ ಅಂತ ಹೇಳಿ ಒಂದಷ್ಟು ಫ್ರೀ ಸ್ಯಾಂಪಲ್ ಕೊಟ್ಟು ಕಳಿಸ್ಬೋಣ ಎಲ್ಲರೂ. ಅಟ್ಲೀಸ್ಟ್ ಬೆಳೆಯೋರು ಅಟ್ಲೀಸ್ಟ್ ಯೂಸ್ ಮಾಡೋರು ಮಾಡಲಿ, ಆಮೇಲೆ ಅದು ಒಂದು ದಿವಸ ಏನಾದರೂ ಅದಕ್ಕೆ ವ್ಯಾಲ್ಯೂ ಬರ್ಬೋದು. ಸೊ ಆ ರೀತಿ ಮಾಡೋಣ ಅಂತ ಇದ್ದೀನಿ. ಸರ್, ಇವಾಗ ಇದನ್ನ ವಾಣಿಜ್ಯಿಕವಾಗಿ ಅಥವಾ ಕಮರ್ಷಿಯಲ್ ಆಗಿ ತಿನ್ನೋಕ್ಕಂತ ಬೆಳೆಸದೇ ಇದ್ರು ಕೂಡ ಈ ರೀತಿ ಬೇಲಿ ರೂಪದಲ್ಲಿ ಹಾಕೋಕೆ ರೈತರು ಬೆಳೆಸಬಹುದಾ ಸರ್? ಡೆಫಿನೆಟ್ ಆಗಿ ಬೆಳೆಸಬಹುದು. ಯಾಕೆಂದ್ರೆ ನೋಡಿ ಎಷ್ಟು ಸ್ಪೇಸ್, ಅಟ್ಲೀಸ್ಟ್ ಒಂದು 3 ಅಡಿ ಫೆನ್ಸ್ ಆಗುತ್ತೆ ಕ್ಲೀನ್ ಆಗಿ. ಆಮೇಲೆ ಏನು ಇದಕ್ಕೆ ಟ್ರಿಮ್ ಮಾಡಿಲ್ಲ, ಇನ್ನು ಟ್ರಿಮ್ ಮಾಡ್ಕೊಂಡ್ರೆ ಕ್ಲೀನ್ ಒಂದು ಶೇಪ್ ಬರ್ತದೆ. ಆರಾಮಾಗಿ ಒಂದು ಬೇಲಿ ಗಿಡ ತರ ಮಾಡ್ಕೊಬಹುದು. ಅಂದ್ರೆ ಇವಾಗ ಇದರಲ್ಲಿ ಟ್ರಿಮ್ಮಿಂಗ್ ಅಂದ್ರೆ ಪ್ರೂನಿಂಗ್ ಅಂತ ಸವರುವಿಕೆ ಏನಂತ ಅಂದ್ರೆ ಬಹಳ ಇದು ವಿಗರಸ್ ಆಗಿ ಬೆಳೆಯೋದ್ರಿಂದ ಅಂದ್ರೆ ಈಗ ನೀವು ಒಂದ್ಸಲನಾದ್ರೂ ಮಾಡಿಸಿದೀರಾ ಸರ್? ಅಂದ್ರೆ ಸ್ವಲ್ಪ ಮಾಡಿಸಿದೆ ಫಸ್ಟ್. ಅಂದ್ರೆ ನಿಮ್ ಪ್ರಕಾರ ಈಗ ವರ್ಷದಲ್ಲಿ ಎಷ್ಟು ಸಲ ಮಾಡಿಸ್ಬೇಕಾಗುತ್ತೆ? ಇಲ್ಲ, ಒಂದ್ಸಾರಿ ಅಥವಾ ಒಂದ್ಸಾರಿನೇ 2 ಸಾರಿ ಮಾಡೋ ಅವಶ್ಯಕತೆ ಇಲ್ಲ. ವರ್ಷಕ್ಕೆ ಒಂದ್ಸಲ ಪ್ರೂನಿಂಗ್ ಸ್ವಲ್ಪ ಆ ಕಡೆ ಸೈಡ್ ಬಂದಿರುತ್ತಲ್ಲ, ಅದು ಕಟ್ ಮಾಡ್ಬಿಟ್ಟು ಒಂದು ಲೆವೆಲ್ ನಮ್ಗೆ ಎಷ್ಟು ಬೇಕೋ ಅಷ್ಟು ಬಿಟ್ಕೊಂಡ್ರೆ ಆಯ್ತು. ನಾವು ಈ ಸರಿ ನೋಡೋಣ ಹಣ್ಣು ಹೆಂಗ್ ಬರುತ್ತೆ ಅಂತ ಬಿಟ್ವಿ, ನೋಡೋಣ. ಫ್ರೀ ಆಗಿ ಬಿಟ್ಟಿದ್ದೀವಿ, ಈ ಸಾರಿ ಪ್ರೂನ್ ಮಾಡಿಸ್ತೀನಿ ಇವಾಗ. ಸೊ ನಿಮ್ಮ ಪ್ರಕಾರ ಈ ಏನು ಬೇಕ್ರಿ ಪ್ಲಮ್ ಅಂತೀವಿ ಇದನ್ನ ವಾಣಿಜ್ಯಿಕವಾಗಿ ತಿನ್ನೋಕಂತ ಬೆಳೆಸದೇ ಇದ್ರು ಕೂಡ ಬೇಲಿಗೆ ಹಾಕೊಳ್ಳೇಕಂತ ಕಮರ್ಷಿಯಲ್ ಆಗಿ ಫೆನ್ಸಿಂಗ್ ಪ್ಲಾಂಟ್ ತರ ಯೂಸ್ ಮಾಡಬಹುದು. ಸೊ ಇಷ್ಟೊತ್ತು ಈ ಹೊಸ ಒಂದು ವಿದೇಶಿ ಹಣ್ಣು ಬೇಕ್ರಿ ಪ್ಲಮ್ ಅನ್ನೋ ಈ ಗಿಡದ ಬಗ್ಗೆ ಮಾಹಿತಿ ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್. ನಮಸ್ಕಾರ ವೀಕ್ಷಕರೇ, ಇಷ್ಟೊತ್ತು ನೀವು ನೋಡಿದರೆ ಡಾಕ್ಟರ್ ಹಿತ್ತಲಮನಿ ಸರ್ ಅವರು ನಮಗೆ ಈ ಬೇಕ್ರಿ ಪ್ಲಮ್ ಅಂದರೆ ಈ ಕವಳೆ ಹಣ್ಣು ಅಂತ ಏನಂತೀವಲ್ಲ, ಕರೋಂಡ ಅಂತ, ಅದರ ಜಾತಿಗೆ ಸೇರಿದ ಈ ಬೇಕ್ರಿ ಪ್ಲಮ್ ಅಥವಾ ಸಾಮಾನ್ಯವಾಗಿ ಇದನ್ನು ನಮ್ಮ ಮಾರುಕಟ್ಟೆಲೆಲ್ಲ ಬೇಕ್ರಿ ಪ್ಲಮ್ ಅಂತಾರೆ ಅಂತ ಹೇಳಿದರು. ಇದರ ನಿಜವಾದ ಹೆಸರು ನಾತಲ್ ಪ್ಲಮ್ ಅಂತ. ಈ ಒಂದು ಹಣ್ಣಿನ, ಈ ವಿದೇಶಿ ಹಣ್ಣಿನ ಬಗ್ಗೆ ಅದರ ಹಿನ್ನೆಲೆ, ಅದು ಎಲ್ಲಿಂದ ಬಂತು, ಅದನ್ನು ಮೂಲವಾಗಿ ಯಾವ ಉದ್ದೇಶಕ್ಕೆ ಭಾರತಕ್ಕೆ ತರಲಾಗಿತ್ತು ಅನ್ನೋದ್ರ ಬಗ್ಗೆ ಒಂದು ಒಳ್ಳೆಯ ಮಾಹಿತಿಯನ್ನು ನೀಡಿದರು. ಅದ್ರ ಜೊತೆಗೆ ಈ ಒಂದು BK ಚಂದ್ರಶೇಖರ್ ಅವ್ರ ತೋಟದಲ್ಲಿ ಹಾಕ್ಕೊಂಡಿದ್ದಾರೆ. ಅವರು ಯಾವ ಉದ್ದೇಶಕ್ಕೆ ಅದನ್ನು ತಂದು ಇಲ್ಲಿ ಅವರ ತೋಟದಲ್ಲಿ ಹಾಕ್ಕೊಂಡ್ರು, ಸಸಿಗಳನ್ನ ಎಲ್ಲಿಂದ ತಂದರು, ಮತ್ತು ಎಷ್ಟು ಅಂತರದಲ್ಲಿ ಹಾಕ್ಕೊಂಡಿದ್ರು, ಆಮೇಲೆ ಈ ಕಾಯಿ, ಯಾಕಂದರೆ ಅದನ್ನು ಹಣ್ಣು ಆದಾಗ ಅದನ್ನು ಮಾರೋಕ್ಕಾಗೋದಿಲ್ಲ ಅಂತ ಹೇಳಿದರು. ಕಾಯಿ ಇದ್ದಾಗ ಅವರು ಒಂದು ಮಾರುಕಟ್ಟೆಗೆ ತೊಗೊಂಡು ಹೋಗಿ ಅವರು ಯಾವ ರೀತಿ ಮಾರುಕಟ್ಟೆ ಮಾಡೋಕ್ಕೋಸ್ಕರ ಒಂಥರ ಪ್ರಯತ್ನ ಪಟ್ಟರು ಅನ್ನೋ ತಮ್ಮ ಅನುಭವವನ್ನು ನಮ್ಮ ಜೊತೆಗೆ ಹಂಚ್ಕೊಂಡಿದ್ದಾರೆ. ಇಷ್ಟೊತ್ತು ಮಾಹಿತಿ ನೀಡಿದ್ದಕ್ಕಾಗಿ ಡಾಕ್ಟರ್ ಹಿತ್ತಲಮನಿ ಸರ್ ಅವರಿಗೆ ಮತ್ತು BK ಚಂದ್ರಶೇಖರ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.